ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕವಿತಾ ಕುಟುಂಬ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಏನು ಅಂತ ಹೇಳ್ಬಿಟ್ಟು. ಇವತ್ತೊಂದು ಹೊಸ ರೆಸಿಪಿ ಜೊತೆ ಹಾಗೆ ಈಸಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಬಾಳೆಹಣ್ಣಿನ ಲಡ್ಡು. ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಅದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳೋಣ. 2 ಚೆನ್ನಾಗಿ ಹಣ್ಣಾಗಿರೋವಂಥ ಪಚ್ಚ ಬಾಳೆಹಣ್ಣು ತೊಗೊಳ್ಳಿ. ನಾನು ಹೇಳ್ತಾ ಇರೋ ರೆಸಿಪಿ ಒಂದು 10ರಿಂದ 12 ಲಡ್ಡುಗಳಾಗತ್ತೆ. ಏಲಕ್ಕಿ ಪುಡಿ, ಹಾಗೆ ಡ್ರೈ ಫ್ರೂಟ್ಸು, ಪಿಸ್ತಾ, ಬಾದಾಮು, ಗೋಡಂಬಿಯನ್ನು ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಅಂದರೆ ತುಂಬ ಪುಡಿ ಮಾಡಬಾರ್ದು, ಕ್ರಷ್ ಮಾಡಿರೋದು ಜಸ್ಟ್. ಅಂದರೆ ಪೌಡರು ಬೆಲ್ಲ. ಇಲ್ಲಿ ನಾರ್ಮಲ್ ಉಂಡೆ ಬೆಲ್ಲ ಆದರೂ ತೊಗೋಬೋದು. ನಾನಿಲ್ಲಿ ಪೌಡರ್ ಬೆಲ್ಲ ಇತ್ತು ಮನೇಲಿ, ಹಾಗಾಗಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಗಸಗಸೆ ಸ್ವಲ್ಪ ಹುರಿದಿಟ್ಕೊಂಡಿರೋವಂಥದ್ದು. ಆನಂತರ ಒಂದು 5ರಿಂದ 6 ಟೇಬಲ್ ಸ್ಪೂನ್ನಷ್ಟು ತುಪ್ಪ. ನಂತರ ಗೋಧಿ ಹಿಟ್ಟು 1 ಕಪ್ನಷ್ಟು, ಸುಮಾರು ಒಂದು 200ರಿಂದ 250 ಗ್ರಾಮ್ ಬರುತ್ತೆ. 1 ಕಪ್ನಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು. ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲನೇದಾಗಿ ತೊಗೊಂಡಿರೋಂಥ ಬಾಳೆಹಣ್ಣನ್ನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಾಗಿ ಪ್ಯೂರಿ ಥರ ಮಾಡ್ಕೊಳ್ಳಿ. ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸೇ, ಅಡುಗೆ ಮನೇಲಿ ಡೈಲಿ ಯೂಸ್ ಮಾಡೋಂಥದ್ದೇ. ಯಾವುದೂ ಕೂಡ ಹೊರಗಡೆಯಿಂದ ತರಬೇಕು, ಅರ್ಜೆಂಟಲ್ಲಿ ಸಿಗೋದಿಲ್ಲ, ಇದು ನಮ್ಮ ಊರಲ್ಲಿ ಸಿಗೋಲ್ಲ, ಆ ಥರ ಏನಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸೂಪರಾಗಿರೋಂಥ ಲಡ್ಡು ಮಾಡೋದು ಇದು. ಆನಂತರ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ತೊಗೊಳ್ಳಿ. ನಾನ್ ಸ್ಟಿಕ್ ಆದರೂ ತೊಗೋಬೋದು, ನಾರ್ಮಲ್ ಬಾಣಲೆ ತೊಗೊಂಡು ದಪ್ಪ ತಳ ಇರೋಂಥದ್ದು ತೊಗೊಳ್ಳಿ, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ಮೊದಲಿಗೆ ತುಪ್ಪ ಒಂದು ಸ್ವಲ್ಪ ಕಾದ ನಂತರ ಏನು ತೊಗೊಂಡಿರ್ತೀವಲ್ಲ ಗೋಧಿ ಹಿಟ್ಟು, ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ಸ್ವಲ್ಪ 1-2 ನಿಮಿಷ ಕಾಯಲಿ ತುಪ್ಪ ಕಾದ ನಂತರ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ. ಅಂದರೆ ಹುರ್ಕೊಳ್ಳಿ, ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಅದು ಅರೋಮಾ ಬರುತ್ತೆ, ಒಂದು ಒಳ್ಳೆ ಅರೋಮಾ ಬರುತ್ತೆ. ಹುರಿತಾ ಗೊತ್ತಾಗತ್ತೆ ನಿಮಗೆ. ಒಂದು ಒಳ್ಳೆ ಸ್ಮೆಲ್ ಬಂದಾಗ ಬರೋವರೆಗೂ ಅದನ್ನು ಚೆನ್ನಾಗಿ ಒಂದು 5ರಿಂದ 8 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಯಾರಾದರೂ ಅರ್ಜೆಂಟಾಗಿ ಗೆಸ್ಟ್ಗಳು ಬಂದಾಗ ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊತಾ ಇದ್ದರೆ 5 ನಿಮಿಷದಲ್ಲಿ ಇದನ್ನು ಮಾಡಬಹುದು. ತುಂಬ ಈಸಿ ರೆಸಿಪಿ, ಹಾಗೆ ಹೆಲ್ತಿ ರೆಸಿಪಿ ಕೂಡ. ತುಂಬ ಹೆಲ್ತಿ ರೆಸಿಪಿ ಇದು. ಹಾಗೆ ನೋಡಿ, ಉರಿತಾ ಈ ಥರ ಒಂಥರ ಹೊಂಬಣ್ಣ ಬರುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಹುರಿದಾದ ನಂತರ ತೊಗೊಂಡಿರೋಂಥ ಬೆಲ್ಲನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಉಂಡೆ ಬೆಲ್ಲ ಆದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಇದೇನು ನೀರು ಬಿಟ್ಕೊಳ್ಳಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಇದು ಹಾಕಿದ ನಂತರ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟಿನ ಜೊತೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2-3 ನಿಮಿಷ ಬಾಡಿಸ್ಕೊಂಡ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಬಾಳೆಹಣ್ಣು ಪ್ಯೂರಿನ ಮಿಕ್ಸ್ ಮಾಡ್ಕೊಳ್ಳಿ. 2 ಬಾಳೆಹಣ್ಣು ತೊಗೊಂಡಿದ್ದೀವಲ್ಲ ಅದ್ರ ಪ್ಯೂರಿ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಗಂಟು ಬರದೇ ಇರೋ ಥರ ನೋಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಕಂಬೈನ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ತುಂಬಾ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲೊಂದು ಗಂಟು ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಲಡ್ಡು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣು ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1-2 ಟೇಬಲ್ ಸ್ಪೂನಷ್ಟು ಇನ್ನು ಮಿಕ್ಕಿರೋಂಥ ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡಿ. ಅದನ್ನು ಕೂಡ ನೋಡಿ, ಈಗ ಒಂದು ಅದಕ್ಕೆ ಬಂದಿರುತ್ತೆ. ಇಷ್ಟು ಸಾಕು ಬೆಂದಿರೋದು. ಈ ಲಡ್ಡುನ ಮಾಡಿಟ್ಕೊಂಡ್ರೆ ಏನೂ ಇಲ್ಲ ಅಂದರೂ 1 ವಾರ ಬೇಕಾದರೆ ಸ್ಟೋರ್ ಮಾಡಬಹುದು. ಇದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಅಂದರೆ ನಟ್ಸ್ ಏನಿದೆ, ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿ ನಟ್ಸ್ ಅದೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ. ನಂತರ ಸ್ವಲ್ಪ ಹುರಿದಿಟ್ಕೊಂಡಿರೋಂಥ ಗಸಗಸೆನೂ ಹಾಕಿ ಸ್ಪ್ರೆಡ್ ಮಾಡಿ.
ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು, ನಟ್ಸು ಮತ್ತು ಗಸಗಸೆ ಎಲ್ಲ ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಪುಡಿ ಮಾಡಿಟ್ಕೊಂಡಿರೋಂಥ ಏಲಕ್ಕಿನೂ ಕೂಡ ಸ್ಪ್ರೆಡ್ ಮಾಡಿ. ಒಳ್ಳೆ ಅರೋಮಾ ಬರ್ತಾ ಇದು ಹಾಕೋದ್ರಿಂದ. ಹಾಗೆ ಡೈಜೆಷನಿಗೆ ಕೂಡ ಒಳ್ಳೆಯದು. ಇದೆಲ್ಲ ನಟ್ಸು ಮತ್ತು ಈ ಗಸಗಸೆ ಎಲ್ಲ ಏನು ಹಾಕಿದ್ದೀವಿ, ಇದು ಮಧ್ಯ ಮಧ್ಯ ಸಿಗ್ತಾಯಿದ್ರೆ ಕ್ರಂಚಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿ ಅನಿಸುತ್ತೆ, ತಿನ್ನೋದಕ್ಕೆ ಖುಷಿ ಆಗುತ್ತೆ. ಇದನ್ನು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಸಿ ರೆಸಿಪಿ. ಬೇಕಂದರೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ 5 ನಿಮಿಷದಲ್ಲಿ ಮಾಡಿಕೊಡ್ಬೋದು. ವಯಸ್ಸಾಗಿರೋರು ಕೂಡ ತಿನ್ಬೋದು, ಅಷ್ಟೇ ಸಾಫ್ಟಾಗಿರೋದ್ರಿಂದ. ವಯಸ್ಸಾಗಿರೋರು, ಹಲ್ಲಿಲ್ಲದೆ ಇರೋರು ಕೂಡ ತಿನ್ಬೋದು. ಇಷ್ಟ ಆಗಿದೆಯಲ್ಲ, ಇಷ್ಟು ಸಾಕು. ಇದನ್ನು ಕ್ಲೋಸ್ ಮಾಡಿಡಿ, ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಲಿ ಇದು. ಈಗ ನೋಡಿ, ಇದು ತಣ್ಣಗಾಗಿದೆ. ಒಂದು 10ರಿಂದ 15 ನಿಮಿಷ ಹಾಗೆ ಇಟ್ಟಿದ್ದೆ, ತಣ್ಣಗಾಗಿದೆ. ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಏನಾದರೂ ಇದ್ದರೆ ಒಡೆದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಿದ್ರೆ ಸಾಕು, ಕಟ್ಬೋದು ಆರಾಮಾಗಿ. ನೋಡಿ ಈ ರೀತಿ ಸ್ವಲ್ಪ ಮಿಕ್ಸರ್ ಏನಿದೆ, ಉಂಡೆ ಮಿಕ್ಸರ್ ತೊಗೊಂಡು ಪುಟ್ಟಾಗಿ ಒಂದು ನಿಂಬೆಹಣ್ಣು ಗಾತ್ರಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನು ಹೇಳಿರೋ ಅಳತೆಯಲ್ಲಿ ಮಾಡಿದ್ರೆ 10ರಿಂದ 12 ಉಂಡೆಗಳಾಗುತ್ತೆ ಇದರಲ್ಲಿ. ಈ ಬಾಳೆಹಣ್ಣು ಉಂಡೆ ಏನಿದೆ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಗೋಧಿ ಹಿಟ್ಟಾಗಲಿ ಬಾಳೆಹಣ್ಣಾಗಲಿ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವಾ. ಹಾಗಾಗಿ ಮಕ್ಕಳು ಕೂಡ ತಿನ್ಬೋದು, ವಯಸ್ಸಾಗಿರೋರು ಕೂಡ ತಿನ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.